ಟಾಯ್ಲೆಟ್ ಹೋದ್ರು 5 ರೂಪಾಯಿ ಕೊಡ್ಲೇಬೇಕಾ? ಹೇಳ್ತಾರೆ ಮೇಡಮ್, ಕೊಡಲ್ಲ. ಟಾಯ್ಲೆಟ್ ಇಲ್ಲ. ಹಾಗಲ್ಲವಾ, ರೊಕ್ಕ ಕೊಡ್ತಾರೆ ಸರ್ಕಾರದವರು. ನೀವು ಆ ಥರ ಅವ್ರ ಅಲ್ಲಿ ಬರೀ ಕೈಯಲ್ಲೆಲ್ಲ ಸ್ಟಾಪ್ ಮಾಡಬಾರ್ದ್ರಿ. ಏನ್ ಕೊಡ್ತಾರವ ನಿಮಗೆ ಸಾಫ್ ಮಾಡ್ಲಿಕ್ಕ? ಜಾಡು ಒಂದೇ ಕೊಡ್ತಾರ. ಫಿನಾಯಿಲ್ ಏನು, ಬ್ರಷ್, ನಿಮಗ ಗ್ಲೌಸ್, ಒಂದು ಹಾಕೊಳಕ. ಅವ್ರು ಹೇಳಿದ್ರು 4-5 ಸಲ, ಅವ್ರು ಕೇಳಕ್ ತಯಾರಿಲ್ಲ. ಅವ್ರು ಜೋಪಡ ಪಟ್ಟಿ ಅದಲ್ಲ, ಅದೇ ರೀ ನೀವು ಬರ್ತೀರಲ್ಲ ಆ ಟೈಮಿಗೆ ಒಂದು 2-3 ಸಲ 2 ದಿನ ಚೆನ್ನಾಗಿ ಮಾತಾಡ್ತಾರ. ಬದುರಿಲ್ಲ ಅಲ್ಲಿದ್ದೆ ಬರತ್ತಲ್ಲವ. 3-4 ತಿಂಗಳಾಯ್ತು ನೀರಾಗ. ಅವ್ರಿಗೆ ಲೋನ್ ಬಂದಿಂದು ಲೋನ್ ಕೊಡಲೇ ಸಾಧ್ಯ ಇಲ್ಲ. ಅವ್ರ ಮಂದಿಗೆ ಆಗ ಬದಬೇಕು. 8-9 ಮಂದಿ ಸರಿ ಹೋದ್ರು. ಏನು ಬಾಳಾಗಿತ್ತು. ನಾನಿಲ್ಲಿ KSRTC ಬಸ್ ಸ್ಟಾಪಿಗೆ ಬಂದಿದ್ದೆ. ಇಲ್ಲಿ ಒಂದು ತಾಯಿ ಮಮತಾ ಶ್ರೀನಿವಾಸ್ ಅಂತ ಕೋಲಾರ ಬಿಯಲ್ಲಿ ಅಕ್ಕಿದು ಗ್ಯಾಸ್ ಸಿಲಿಂಡರ್ ಸ್ಫೋಟ ಆಗಿದೆ. ಶಾರ್ಟ್ ಸರ್ಕ್ಯೂಟ್ ಆಗಿ ಇಡೀ ಮನೆ ಸುತ್ತೋಗುತ್ತೆ. ಗಂಡ 1 ವರ್ಷಕ್ಕೆ ಮುಂಚೆನೇ ಸತ್ತಿರ್ತಾರೆ. 3 ಪುಟ್ಟ ಮಕ್ಕಳಿದ್ದಾವೆ. ಆ ತಾಯಿ ಮತ್ತು BPL ಕಾರ್ಡದ ಅವರು. ನಾನು ನಿಮಗೆ ಕಳಿಸ್ಕೊಡ್ತೀನಿ. ಏನೆಲ್ಲ ಆ ತಾಯಿಗೆ ಸರ್ಕಾರದಿಂದ ಸಹಕಾರ ಆಗಬೇಕು ಅದನ್ನೆಲ್ಲ ಮಾಡಿಕೊಡ್ತಾರೆ. ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಅಲ್ಲಿ ಏನಾಗುತ್ತೆ ಆ ತಾಯಿಗೆ ಏನೂ ಗೊತ್ತಿಲ್ಲಲ್ಲಪ್ಪ. ಎಲ್ಲ ಪ್ರತಿಯೊಂದು ನೀವು ಮಾಡಿಸಿ ನನಗೆ ರಿಪೋರ್ಟ್ ಮಾಡ್ಬೇಕ್ರಿ. ಆಯ್ತು ರವೀಂದ್ರ ಅವರೇ, ನಮಸ್ಕಾರ. ಈ ನಂಬರ್ ತಗೊಳ್ಳವ.